ಹಿಂದಿನ ಕಾಲದವರು ಮನಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಗಂಡ ಸಂಪಾದಿಸ್ತಾ ಇದ್ದಾನೆ, ನನ್ಗೇನ್ ಬೇಕು ತಂದು ಕೊಡ್ತಾ ಇದ್ದಾನೆ, ಸಂಬಂಧಗಳು ಆಗ ಇಂಪಾರ್ಟೆಂಟ್ ಇದೆ, ಸಂಬಂಧಗಳು ಮಿಕ್ಕಿದ್ದೆಲ್ಲಾನು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು. ನನ್ನ ಮಗು ಹೆಂಗ್ ಓದ್ತಾ ಇದೆ, ನಾನು ಹೆಂಗ್ ಕೆಲಸ ಮಾಡ್ತಾ ಇದ್ದೀನಿ, ಇದು ಎವ್ರಿಥಿಂಗ್ ವಾಸ್ ಇಂಪಾರ್ಟೆಂಟ್. ಈವನ್ ಎಲ್ಲ ಸಿಂಗಲ್ ಮಾಮ್, ಒಂದು ಗಂಡ ಸತ್ತೋಗ್ಬಿಟ್ರು, 30 ವಯಸ್ಸಿನ ಹೆಂಗಸು, 2-3 ಮಕ್ಳು ತಾಯಿ ಇರ್ತಾಳೆ ಅವಾಗಿನ ಕಾಲದಲ್ಲಿ, ಬಟ್ ಸ್ಟಿಲ್ ಅವರು ಕೆಟ್ಟದ ಒಂದು ದಾರಿಗೆ ಹೋಗದೆ ಆ 3 ಮಕ್ಕಳನ್ನು ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೆಸಿರೋದು ನಾನೇ ನೋಡಿ ಇನ್ ಮೈ ಓನ್ ಲೈಫ್. ಸೊ ದೇರ್ ಆರ್ ಗ್ರೇಟ್ ಎಕ್ಸಾಂಪಲ್ಸ್ ಲೈಕ್ ದ್ಯಾಟ್. ಬಟ್ ಇವತ್ತು ಆ ಜವಾಬ್ದಾರಿ ಇಲ್ಲ. ಆ ವ್ಯಕ್ತಿ ಸುಶೀಲಾ ಕೊಪ್ಪರ್ ಅಂತ ಅವರು, ಶಿ ವಾಸ್ ಅವರು ಪ್ರೆಸ್ನಲ್ಲೇ ಇದ್ರು, ಸಂಯುಕ್ತ ಕರ್ನಾಟಕದಲ್ಲಿ ಶಿ ವಾಸ್ ಕಾಲಮ್ ರೈಟರ್. ಅವ್ರ 3 ಮಕ್ಕಳು ಯಾವ ಲೆವೆಲಲ್ಲಿ ಇದ್ದಾರೆ, 3 ಹೆಣ್ಮಕ್ಳು ಅವ್ರಿಗೆ. ಅವ್ರ ಗಂಡ ಫ್ರೀಕ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟು ಟ್ರೈನಲ್ಲಿ. ಅದಾದ್ಮೇಲೆ ಆ ವ್ಯಕ್ತಿ ಯಾವ ಮಟ್ಟಕ್ಕೆ ಬೆಳೆದ್ರು, ಆ ಮಕ್ಕಳನ್ನ ಎಷ್ಟು ಬೆಳೆಸಿದ್ರು. ಒಂದು ಮಗಳು ಇವಾಗ ಕೆನಡಾಲಿದ್ದಾರೆ, ಇನ್ನಿಬ್ರು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಜೀವನ, ಒಬ್ರು ಮುಂಬೈಲಿದ್ದಾರೆ, ಒಬ್ರು ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ. ಸೊ ಆ ಲೆವೆಲ್ನಲ್ಲಿ ಒಂದು ಏನೇನು ಎಕ್ಸಾಂಪಲ್ಸ್ ನಾನು ಕೊಡಬೇಕು ಅಂದರೆ, ಸರಿಯಾಗಿರೋ ಎಕ್ಸಾಂಪಲ್ಸ್ ಕೂಡ ನನ್ನ ಮಕ್ಳಿಗೆ ಕೊಡೋಕೆ ಇವತ್ತಿಲ್ಲ. ನಿಜ. ಇವ್ರು ನೋಡಿ, ಐ ಮೀನ್ ಈ ಎಕ್ಸಾಂಪಲ್ ನೋಡಿ, ಇಟ್ಸ್ ಅ ವಂಡರ್ಫುಲ್ ಎಕ್ಸಾಂಪಲ್. ಬಟ್ ಈ ಥರ ಎಕ್ಸಾಂಪಲ್ಸ್ ನಮಗೆ ಇವಾಗ ಈ ಮಕ್ಳಿಗೆ ಕೊಡೋಕ್ಕೆ, ರಿಲೇಟ್ ಮಾಡ್ಕೊಳ್ಳೋಕ್ಕೂ ಪಾಪ ಅವ್ರಿಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಎದುರುಗಡೆ ಇಲ್ಲ, ಆ ಥರ ಒಂದು ಸಮಾಜ ಇಲ್ಲ. ಎಸ್ ಮ್ಯಾಮ್, ಒಬ್ರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ ಹೇಳಿ ತರೀಕೆರೆಯಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ಮೇಡಮ್ ಹೇಳಿ, ನೋಡ್ತಾ ಇದ್ರೆ ಕಾರ್ಯಕ್ರಮ? ಇವತ್ತಿನ ಜನರೇಷನ್ ತುಂಬಾ ಕೆಟ್ಟೋಗಿದೆ ಅಂತ ನನಗೆ ಅನಿಸ್ತದೆ. ಯಾಕೆ ಮೇಡಮ್ ಹಂಗೆ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ, ಒಂದು ಮದ್ವೆ ಅಂದ್ರೆ ಅದಕ್ಕೊಂದು ಅರ್ಥ ಇಲ್ಲ, ಒಂದು ಗಂಡು ಹೆಣ್ಣು ಅಂದ್ರೆ ಒಂದು ಅರ್ಥ ಇಲ್ಲ ಅದಕ್ಕೆ. ಇವತ್ತು ಇವನ್ ಬಿಡೋದು, ನಾಳೆ ಅವ್ನ್ ಮದ್ವೆ ಆಗೋದು, ಆತರ ಆಗ್ತಾ ಐತಿ ಈ ಜನರೇಷನ್. ಮೇಡಮ್ ನೀವು ಟಿವಿ ನೋಡ್ತಾ ಮಾತಾಡ್ತಾ ಇದ್ದೀರಾ, ಹೊರಗಡೆ ಬಂದು ಮಾತಾಡಿ. ಅದೇ ನೀವ್ ಹೇಳೋ ಪ್ರಕಾರ ಈಗಿನ ಜನರೇಷನ್ಗೆ ತಂದೆ ತಾಯಿಗಳಂದ್ರೆ ಗೌರವ ಇಲ್ಲ, ಮದುವೆಯ ಅರ್ಥ ಗೌರವ ಇಲ್ಲ, ಅತ್ತೆ ಮಾವ ಅಂದ್ರೆ ಗೌರವ ಇಲ್ಲ, ಆಮೇಲೆ ಯಾರನ್ನಾರು ನೋಡಿದ್ರು ಅವ್ರನ್ನೇ ಇಷ್ಟಪಡೋದು, ಆತರ ಈ ತರ ಮನಸ್ಥಿತಿ ತುಂಬಾ ಕೆಟ್ಟೋಗಿದೆ ಇವತ್ತಿನ ಕಾಲದಲ್ಲಿ. ನಿಜ ನಿಜ. ನನ್ನ ಅನಿಸಿಕೆ ಪ್ರಕಾರ ನಮ್ಮೂರಲ್ಲೇ ನಡೀತಾ ಇರೋದು. ಹಲೋ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕೆ.